ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ ದಾಸ್ತಾನು ಅಗತ್ಯಕ್ಕೆ ಅನುಗುಣವಾಗಿ ಇದ್ದು, ರೈತರು ಯಾವುದೇ ಆತಂಕವಿಲ್ಲದೆ ಗೊಬ್ಬರ ಮತ್ತು ಬಿತ್ತನೆ ಬೀಜ ಪಡೆದು ಕೃಷಿ ಚಟುವಟಿಕೆ ಮುಂದುವರಿಸುವಂತೆ ಜಿಲ್ಲಾಧಿಕಾರಿ ಜಿ. ಪ್ರಭು ಕೋರಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 8 ತಾಲೂಕುಗಳಿದ್ದು 36 ರೈತ ಸಂಪರ್ಕ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು. ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಜೋಳ, ರಾಗಿ ಮತ್ತು ನೆಲಗಡಲೆ ಸಾಕಷ್ಟು ದಾಸ್ತಾನಿದ್ದು, ರೈತರು ಎಫ್ಐಡಿ ಪಡೆದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಸಬಹುದಾಗಿದೆ ಎಂದರು. ಪ್ರತಿ ರೈತನಿಗೆ ಗರಿಷ್ಠ 5 ಎಕರೆ ಮಿತಿಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಿಸಲಾಗುತ್ತಿದ್ದು, ಬಿತ್ತನೆ ಬೀಜದ ಪಾಕೆಟ್ಗಳ ಮೇಲೆ ಹಾಕಿರುವ QR ಕೋಡ್ಗಳ ಮೂಲಕ ರೈತರಿಗೆ ವಿತರಿಸಲಾಗುತ್ತದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಪರಿಣಾಮವಾಗಿ ರಸಗೊಬ್ಬರ ಬೆಲೆಯಲ್ಲಿ ಹೆಚ್ಚಳವಾಗಿದ್ದು, ಕಾಳಸಂತೆಯಲ್ಲಿ ಮಾರಾಟ ಮತ್ತು ಕಳಪೆ ಆಗದಂತೆ ಅಗತ್ಯ ಕ್ರಮಗಳನ್ನು ವಹಿಸಲಾಗಿದೆ. ಈಗಾಗಲೇ ಕಳಪೆ ಬಿತ್ತನೆ ಬೀಜ ವಿತರಣೆಗೆ ಸಂಬಂಧಿಸಿ ಜಿಲ್ಲೆಯಲ್ಲಿ ಒಟ್ಟು 7 ಪ್ರಕರಣಗಳನ್ನು ದಾಖಲಿಸಲಾಗಿದ್ದು, 1 ಅಂಗಡಿ ಪರವಾನಗಿಯನ್ನು ರದ್ದುಪಡಿಸಲಾಗಿದೆ. ಕೀಟನಾಶಕಗಳ ವಿಚಾರದಲ್ಲಿಯೂ ಕಳಪೆ ಕಂಡುಬಂದಿದ್ದು, ಈ ಸಂಬಂಧ 4 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದರು. ಪ್ರಸ್ತುತ ಯೂರಿಯಾ ಸೇರಿದಂತೆ ಎಲ್ಲ ರಸಗೊಬ್ಬರ ಮುಂಗಾರು ಹಂಗಾಮಿಗೆ ಬೇಡಿಕೆಯಷ್ಟು ದಾಸ್ತಾನಿದ್ದು, DAP ಮಾತ್ರ ಕೊರತೆ ಇದೆ. ಹಾಗಾಗಿ ರೈತರು DAPಗೆ ಬದಲಾಗಿ ಕಾಂಪ್ಲೆಕ್ಸ್ ಬಳಸಬೇಕು, ಇಲ್ಲವೇ ಸಾವಯವ ಕೃಷಿಯತ್ತ ಗಮನ ಕೇಂದ್ರೀಕರಿಸಬೇಕು ಎಂದು ಕೋರಿದರು. ಬಿತ್ತನೆ ಬೀಜದ ಗುಣಮಟ್ಟ ಆಗ್ಬೋದು, ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ರಸಗೊಬ್ಬರಗಳ ವಿತರಣೆ ಆಗ್ಬೋದು, ಈ 2 ಆಯಾಮಗಳಲ್ಲಿ ವ್ಯಾಪಕವಾದಂಥ ಒಂದು ಪ್ರಯತ್ನ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು, ಈ 2 ಆಯಾಮಗಳಲ್ಲಿ ಜಿಲ್ಲೆಯಲ್ಲಿ ಸೀರಿಯಸ್ ಆಗಿ ಕೆಲಸಗಳನ್ನು ಮತ್ತು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅತ್ಯಂತ ಪ್ರಮುಖವಾದಂಥ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಿರ್ಣಯ ಈ ವರ್ಷ ಅಂತಂದರೆ, ಯಾವುದೇ ಕೃಷಿ ಸಂಬಂಧಿತವಾದಂಥ ರಿಯಾಯಿತಿ ದರದಲ್ಲಿ ಕೊಡುವಂಥ, ಅದು ಪರಿಕರ ಇರಲಿ, ಬಿತ್ತನೆ ಬೀಜ ಇರಲಿ, ರಸಗೊಬ್ಬರ ಇರಲಿ, ಎಲ್ಲವನ್ನು ಕೂಡ FID ಆಧಾರದ ಮೇಲೆ ಕೊಡಬೇಕು ಅಂತ. ಫಾರ್ಮರ್ಸ್ ಐಡೆಂಟಿಫಿಕೇಷನ್ ನಂಬರ್ FID ಅಂತ ಏನಿದೆ, ಆ FID ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಎಲ್ಲ ರೈತರಿಗೆ FID ನಂಬರ್ಗಳನ್ನು ಕೊಡೋ ಕಾರ್ಯನೂ ಕೂಡ ನಮ್ಮ ಪ್ರತಿ 26 ರೈತ ಸಂಪರ್ಕಗಳು ಏನು ಪ್ರತಿ ಹೋಬಳಿನಲ್ಲಿದೆ, ಅಲ್ಲಿ ಕೃಷಿ ಇಲಾಖೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ FID ಅಲ್ಲಿಂದಲ್ಲೇ FID ಮಾಡಿಕೊಡೋವಂಥ ಪ್ರಕ್ರಿಯೆಯೂ ಕೂಡ ಅದು ಕೂಡ ಜಾರಿನಲ್ಲಿಟ್ಟಿದ್ದೀವಿ. ಎಲ್ಲಿಯೇ ಆಗಲಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ವಿಚಾರದಲ್ಲಿ ಕಳಪೆ ಕಂಡು ಬಂದಲ್ಲಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಹವಾಮಾನ ಇಲಾಖೆ ವರದಿಯಂತೆ ಪ್ರಸ್ತುತ ಸಾಲಿನಲ್ಲಿ ಮಳೆ ಕೊರತೆಯಾಗುವ ಸೂಚನೆಗಳಿದ್ದು, ಇದಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆಯುವಂತೆ ಅವರು ಸಲಹೆ ನೀಡಿದರು. ನೆಲಗಡಲೆ ಬಿತ್ತನೆ ಬೀಜ ಮಾರುಕಟ್ಟೆಗಿಂತ ಹೆಚ್ಚಿನ ದರದಲ್ಲಿ ರಿಯಾಯಿತಿ ಮಾರಾಟ ಆಗುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು, ಇದು ಜಿಲ್ಲೆಯ ವ್ಯಾಪ್ತಿ ಮೀರಿದ್ದು, ಗುಣಮಟ್ಟ ಮತ್ತು ತಳಿಯ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಲಾಗುತ್ತದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.